ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೋದ್ವಾರದ ವ್ಲಾಗಾಗಿದೆ. ಸಂಜೆ ಆಫೀಸಿಂದ ಬರ್ತಾ ಪಾಪ್ಕಾರ್ನ್ ತೊಗೊಬಂದಿದ್ದೆ ಕಾಫಿ ಜೊತೆಗೆ ಅಂತ ಹೇಳಿ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ಕೊಂಡು ಹಂಗೆ ಹೊಲ್ದ ಹತ್ರ ಹೋಗ್ತಾಯಿದ್ವಿ. ಅಲ್ಲಿ ಸೀಬೆಹಣ್ಣು ಬಿಟ್ಟಿತ್ತು ಅಂತೇಳಿ ನನ್ನ ಮಗ ಕೇಳ್ದ. ಹಂಗೆ ಸೀಬೆಹಣ್ಣು ಕಿತ್ಕೊಂಡು ತಿನ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಎಷ್ಟು ಹಠ ಮಾಡ್ತಾನೆ ನೋಡಿ, ಎತ್ಕೊಳ್ಳಿಲ್ಲ ಅಂತ. ಕೊನೆಗೆ ಅವರಪ್ಪ ಬಂದು ಎತ್ಕೊಂಡ್ರು. ಬಂದು ಎತ್ಕೊಂಡು ಮುಂದೆ ಹಂಗೆ ಹೋದ್ವಿ. ಯಾಕೆ ಅಲ್ಲಿ ಹೋಗಂಗಿಲ್ಲ ಕಡಿಮೆ. ಹಾಂ ಹಾಂ ಸರಿ ಅಂತ ಅಲ್ಲಿಂದ ತಾನೇ ಇಟ್ಕೊಬಂದ್ವಿ. ಅವ್ರು ಹಾಲು ಕರ್ಕೊಂಡು ಹಾಲು ತೊಗೊಂಡೋದ್ರು. ಇದು ಹಂಗಿದೆ, ಅವರು ಮಾರ್ನಿಂಗ್ ಕಂಟಿನ್ಯೂಷನ್ ಲಾಗ್ ಆಗಿದೆ. ಅವತ್ರ ಜಯತಿದಿಂದ ಮಾವಿನ ಗಿಡಕ್ಕೆ ನೀರು ಒಯ್ಬೇಕಿತ್ತು ಅಂತ ಹೇಳಿ ಹೋಗಿದ್ವಿ. ನೋಡಿ ನೀರು ಬಿಡ್ತಾವ್ರೆ. ಅಂದರೆ ಡ್ರಮ್ಮೆಲ್ಲ ಇಳ್ಕಬೇಕಿತ್ತು ಅವ್ರು. ಮತ್ತೆ ಡ್ರಮ್ ಇಳ್ಕಿದ್ರೆ ಮತ್ತೆ ನೀರು ಒಯ್ಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಉಳುಮೆಗೆ ಅಂತ ಏನೋ ರೋಟ್ರು ಹೊಡಿತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಫಸ್ಟ್ ನೀರು ಬಿಟ್ಬಿಡೋಣ ತ್ಯಾವ ಇದ್ದಂಗೆ. ಮಳೆ ಒಯ್ದಿತ್ತು ಸ್ವಲ್ಪ, ಅದಕ್ಕೆ ಅಂತ ನೀರು ಬಿಟ್ಬಿಟ್ಟು ಬಂದ್ವಿ. ಗಿಡಗಳೆಲ್ಲ ಈಗ ಹಾಕಿದ್ರಲ್ವ ಅದಕ್ಕೆ. ಅಲ್ಲಿಂದ ಬಂದು ನಾನು ಸ್ವಲ್ಪ ದುರ್ಗಾಗೆ ಹೋಗಬೇಕಿತ್ತು, ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಕೊಬರ್ಬೇಕಿತ್ತು ಅಂತೇಳಿದಂಗೆ ಹೋಗಿದ್ವಿ. ಹಾಗೆ ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಕೊತ ಬರ್ತಾ ಹಳೆಯವರಮ್ಮನ ಜಾತ್ರೆ ಇತ್ತು. ಅಂದರೆ ಎಲ್ಲ ಅದರಿಂದ ಭಾನುವಾರ ಅಲ್ವಾ, ಎಲ್ಲ ರೆಡಿ ಮಾಡ್ತಾಯಿದ್ರು ಆಲ್ರೆಡಿ. 3 ದಿನ ಹಳೆಯವರಮ್ಮನ ಜಾತ್ರೆ ನಡೆಯುತ್ತಲ್ಲ, ಹಂಗೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿದ್ವಿ. ಇವನಂತೂ ಕರ್ಕೊಂಡೋದ್ರೆ ಪಕ್ಕ ಟ್ಯಾಕ್ಸ್ ಹಾಕಿಸ್ಕೊಂಡು ಬರ್ತಾನೆ. ಹಂಗೆ ಬ್ಯಾಟ್ ಎಲ್ಲ ತೊಗೊಂಡು ಹಂಗೆ ದೇವ್ರ ಕೈ ಮುಕ್ಕೊಂಡು ಅಲ್ಲಸಿಂದ ಹಂಗೆ ವಾಪಸ್ ಬಂದ್ವಿ. ಆವಾಗ ಸಂಜೆ ಬಂದಮೇಲೆ ಮತ್ತೆ ಹೊಲ್ದ ಹತ್ರ ಹೋಗಿದ್ವಿ. ನೋಡಿ ಒಂದೇ ಒಂದು ಗಿಡ ಅವ್ರು ಹಾಕಿಲ್ಲಂತೆ, ಯಾವುದೋ ತಿಂದು ಬೀಜ ಉದ್ರಿರೋದ್ರಿಂದ ಬೆಳೆದಿರ್ತೀನಿ. ಸಂಜೆ ಬಂದು ಬ್ಲೌಸ್ ಕಟ್ ಮಾಡಿಸ್ಕೊಬಂದಿದ್ನಲ್ವಾ, ಅದನ್ನ ಸ್ಟಿಚ್ ಮಾಡಿಬಿಡೋಣ ಅಂತೇಳಿ ಕೂತ್ಕೊಂಡಿದ್ದೆ. ಕಟ್ಟಿಂಗು ನಂಗೆ ಬರುತ್ತೆ, ಬಟ್ ಆದರೆ ಸ್ವಲ್ಪ ಇನ್ನಷ್ಟು ನೀಟಾಗಿ ಬರೋಲ್ಲ. ಅಂದರೆ ಸಾದಾ ಬ್ಲೌಸೆಲ್ಲ ಕಟ್ ಮಾಡ್ಕೊತೀನಿ, ಸೀರೆ ಸ್ವಲ್ಪ ಭಯ ಅಲ್ವಾ, ಅದಕ್ಕೆ ಇರಲಿ ಅಂತ ಹೇಳಿ ಹೋಗಲ್ಲೇ ಕಟ್ ಮಾಡಿಸ್ಕೊಬಂದೆ. ಫೈನಲಾಗಿ 1-2 ಸೀರೆ ಕಟ್ ಮಾಡಿಸ್ಕೊಬಂದಿದ್ದೆ, ಅದರಲ್ಲಿ ಒಂದು ಬ್ಲೌಸ್ ಹೊಲ್ಕೊಂಡೆ. ಫೈನಲಾಗಿ ಈ ಥರ ಹೊಲ್ಕೊಂಡೆ ನೋಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.